ನನ್ನ ಹೆಸರು ಎಚ್ ಅಮರ ನಂಜುಂಡೇಶ್ವರ್ ಅಂತೇಳಿ. ನಾನು ಮುಖ್ಯಸ್ಥರಾಗಿ ತೋಟಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾಲಯ ಬಾಗಲಕೋಟದಲ್ಲಿ ಅಡಿಯಲ್ಲಿ ಬರುವಂಥ ತೋಟಗಾರಿಕಾ ಸಂಶೋಧನಾ ಮತ್ತು ವಿಸ್ತರಣಾ ಕೇಂದ್ರದಲ್ಲಿ ಕೆಲಸವನ್ನು ನಿರ್ವಹಿಸ್ತಾ ಇದ್ದೇನೆ. ನಮ್ಮ ಈ ಒಂದು ಹಾಸನ ಸಂಶೋಧನಾ ಕೇಂದ್ರದಲ್ಲಿ ಪ್ರಮುಖವಾಗಿ ಆಲೂಗಡ್ಡೆ ಬೆಳೆ ಮೇಲೆ ಭಾಳಷ್ಟು ಒಂದು ಸಂಶೋಧನೆಯನ್ನು ನಡೆಸ್ತಾ ಇದ್ದೇವೆ. ಇಲ್ಲಿ ನಮ್ಮಲ್ಲಿ ಆಲ್ ಇಂಡಿಯಾ ಕೋಆರ್ಡಿನೇಟೆಡ್ ರಿಸರ್ಚ್ ಪ್ರಾಜೆಕ್ಟ್ ಅಂತ ಒಂದು ಯೋಜನೆ ಇದೆ. ಈ ಯೋಜನೆ ಅಡಿಯಲ್ಲಿ ಸುಮಾರು ಒಂದು 100 ತಳಿಗಳನ್ನು ನಾವು ಮೌಲ್ಯಮಾಪನವನ್ನು ಮಾಡ್ತಾಯಿದ್ದೇವೆ. ಇಲ್ಲಿ ಈ ಒಂದು ವಿಶೇಷವಾಗಿ ಹೆಚ್ಚು ಇಳುವರಿ ಕೊಡುವಂಥ ತಳಿಗಳು ಮತ್ತು ಅತಿ ಉಷ್ಣಾಂಶಕ್ಕೆ ತಡೆದುಕೊಳ್ಳುವಂಥ ತಳಿಗಳು ಮತ್ತು ರೋಗ ಮತ್ತು ಕೀಟಗಳ ಒಂದು ನಿರೋಧಕ ಶಕ್ತಿ ಹೊಂದಿರುವಂಥ ತಳಿಗಳನ್ನು, ಅದು ಜೊತೆಗೆ ಮೌಲ್ಯವರ್ಧನೆಗೆ ಸೂಕ್ತವಾದಂಥ ತಳಿಗಳನ್ನು ಮೌಲ್ಯಮಾಪನ ಮಾಡಿ ಒಂದು ಈ ಭಾಗಕ್ಕೆ ಕರ್ನಾಟಕ ದಕ್ಷಿಣ ಭಾಗಕ್ಕೆ ಬೇಸಾಯಕ್ಕೆ ನಾವು ಬಿಡುಗಡೆ ಮಾಡಲಿಕ್ಕೆ ಒಂದು ಶಿಫಾರಸನ್ನು ಮಾಡ್ತಾಯಿದ್ದೇವೆ. ಇದರ ಜೊತೆಗೆ ನಾವು ಬೇಸಾಯಕ್ಕೆ ಸಂಬಂಧಪಟ್ಟಂತೆ ಮತ್ತು ಕೀಟ ಮತ್ತು ರೋಗಗಳ ನಿರ್ವಹಣೆಗೆ ಸಂಬಂಧಪಟ್ಟಂತೆ ಸಾಕಷ್ಟು ಸಂಶೋಧನೆಗಳನ್ನು ಮಾಡ್ತಾಯಿದ್ದೇವೆ. ಆಮೇಲೆ ಇದರ ಮೇಲಾಗಿಯೂ ಇತ್ತೀಚೆಗೆ ರಾಷ್ಟ್ರೀಯ ಕೃಷಿ ವಿಕಾಸ ಯೋಜನೆಯ ಅಡಿಯಲ್ಲಿ ನಮ್ಮ ಒಂದು ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯ ಸಾಕಷ್ಟು ಒಂದು ಏನು ಕೆಲಸ ತೊಡಗಿಸಿ ಕಾರ್ಯದಲ್ಲಿ ತೊಡಗಿಕೊಂಡು ಇವತ್ತು ಬೀಜೋತ್ಪಾದನೆ, ಬೀಜ ಲಭ್ಯತೆ ಬಗ್ಗೆ ಭಾಳಷ್ಟು ಗೊಂದಲಗಳಿದೆ ನಮ್ಮಲ್ಲಿ. ಇದಕ್ಕೆ ಪರ್ಯಾಯವಾಗಿ ನಾವು ಅಂಗಾಂಶ ಕೃಷಿ ಆಲೂಗಡ್ಡೆ ಸಸಿಗಳನ್ನು ಉತ್ಪಾದನೆ ಮಾಡಿ ನಾವೇ ಸ್ಥಳೀಯವಾಗಿ ಒಂದು ಬೀಜೋತ್ಪಾದನೆ ಮಾಡುವಂಥ ಒಂದು ತಂತ್ರಜ್ಞಾನವನ್ನು ಅಭಿವೃದ್ಧಿಪಡಿಸಿದ್ದೇವೆ. ಪ್ರಪ್ರಥಮ ಬಾರಿಗೆ ದೇಶದಲ್ಲೇ ಇದೊಂದು ಭಾಳಷ್ಟು ಪ್ರಚಲಿತವಾಗ್ತಾ ಇದೆ, ಪ್ರಖ್ಯಾತಿ ಆಗ್ತಾ ಇದೆ. ಸ್ಥಳೀಯವಾಗಿ ನಾವು ಬೀಜೋತ್ಪಾದನೆ ಮಾಡಲಿಕ್ಕೆ ಭಾಳ ಅನುಕೂಲ ಆಯಿತು. ಯಾಕೆಂದರೆ ನಮಗೆ ಸದ್ಯಕ್ಕೆ ಈಗ ಬರುವಂಥ ಬೀಜ ಏನಿದೆ, ಆಲೂಗಡ್ಡೆ ಬಿತ್ತನೆ ಬೀಜ, ಅದು ಜಲಂಧರಿಂದ ಬರುತ್ತೆ. ಅದು 6ರಿಂದ 7 ಸಂತಾನಗಳ ನಂತರ ಬರುವಂಥ ಬೀಜ ಆಗಿರ್ತದೆ. ಅದು ಗುಣಮಟ್ಟದ ಬೀಜ ಆಗಿರೋದಿಲ್ಲ ಮತ್ತು ನಮಗೆ ದೃಢೀಕೃತ ಬೀಜವಲ್ಲದ ಒಂದು ಬೀಜ ಆಗಿರ್ತದೆ. ಅದಕ್ಕೆ ನಾವು ಒಂದು ವರ್ಷದಲ್ಲಿ ನಾವು ಬಿತ್ತನೆ ಬೀಜನ ಉತ್ಪಾದನೆ ಮಾಡುವಂಥ ಹೊಸ ತಂತ್ರಜ್ಞಾನವನ್ನು ಕಂಡುಹಿಡಿದಿದ್ದೇವೆ. ಅದು ಅಂಗಾಂಶ ಕೃಷಿ ಒಂದು ಸಸಿಗಳಿಂದ ನಾವು ಮಾಡುವಂಥದ್ದು. ಈ ರೀತಿಯಾಗಿ ಅಂಗಾಂಶ ಕೃಷಿಗಳನ್ನು ನಾವು ಪ್ರಯೋಗಾಲಯದಲ್ಲಿ ಉತ್ಪಾದನೆ ಮಾಡಿ ಇದರಿಂದ ನಾವು ಸಾಕಷ್ಟು ಸಸಿಗಳನ್ನು ಪ್ರಯೋಗಾಲಯದಲ್ಲಿ ಲಕ್ಷಾಂತರ ಸಸಿಗಳನ್ನು ಉತ್ಪಾದನೆ ಮಾಡುವುದಾಗಿದೆ. ಇದರ ಉತ್ಪಾದನೆ ಮಾಡಿದಂಥ ಒಂದು 15 ಅಥವಾ 20 ದಿವಸದ ವಯಸ್ಸಿನ ಈ ಒಂದು ಸಸಿಗಳನ್ನು ನಂತರ ಈ ತಾಯಿ ಮಡಿಗಳಲ್ಲಿ ನಾವು ನಾಟಿ ಮಾಡ್ಕೋಬೇಕಾಗ್ತದೆ. ಹಸಿರು ಮನೆಗಳಲ್ಲೇ ಮಾಡಬೇಕಾಗ್ತದೆ. ಮಾಡಿಕೊಂಡು ಅದು ನಾಟಿ ಮಾಡಿದ 22 ದಿವಸಗಳ ನಂತರ ನಾವು ಪ್ರತಿ ಗಿಡದಿಂದ ಒಂದೊಂದು ಕುಡಿಯನ್ನು ದಿನ ಬಿಟ್ಟು ದಿನ ನಾವು 5ರಿಂದ 6 ಕಡ್ಡಿಗಳನ್ನು, ಕುಡಿಕಾಂಡಗಳನ್ನು ತೆಗೆದು ಅವುಗಳನ್ನು ತಬಕಗಳಲ್ಲಿ, ಅಂದರೆ ಪ್ರೋಟ್ರೇಸ್ ಅಂತ ಏನು ಹೇಳ್ತೀವಿ, ಪ್ರೋಟ್ರೇಸಲ್ಲಿ ನಾಟಿ ಮಾಡ್ಕೋತೀವಿ. ನಾಟಿ ಮಾಡಿದಂಥ ಸಸಿಗಳು ಮತ್ತೆ 15ರಿಂದ 20 ದಿವಸಗಳಿಗೆ ಬೇರು ಬಿಟ್ಟು ನಾವು ಭೂಮಿನಲ್ಲಿ ನಾಟಿ ಮಾಡಲಿಕ್ಕೆ ಸಿದ್ಧವಾಗ್ತದೆ. ಈ ಸಸಿಗಳನ್ನು ತೆಗೆದು ರೈತ ಬಾಂಧವರು ನಮ್ಮ ಸಾಮಾನ್ಯ ರೀತಿಯ ಬೇಸಾಯ ಕ್ರಮಗಳಲ್ಲಿ ಅಳವಡಿಸಿಕೊಂಡು ನಾವು ಅದನ್ನು ನಾಟಿ ಮಾಡೋದ್ರಿಂದ ನಮಗೆ 3 ತಿಂಗಳ ಅವಧಿನಲ್ಲಿ ನಮಗೆ ಉತ್ತಮವಾದ ಗೆಡ್ಡೆಗಳು ನಮಗೆ ಬರ್ತದೆ. ಈ ರೀತಿಯಾದ ಗಡ್ಡೆಗಳು ಬರ್ತದೆ. ಈ ಗಡ್ಡೆಗಳನ್ನು ನಾವು ಒಂದೇ ವರ್ಷದಲ್ಲಿ ಶೂನ್ಯ ಸಂತಾನ ಗಡ್ಡೆಗಳನ್ನು ಉತ್ಪಾದನೆ ಮಾಡ್ಬೋದು. ಈ ಸಸಿಗಳಿಂದ ಬಂದಂಥದ್ದು ಆ ಗೆಡ್ಡೆಗಳನ್ನು 2 ತಿಂಗಳ ಕಾಲ ಶೀತಲ ಗೃಹಗಳಲ್ಲಿಟ್ಟು ತದನಂತರ ರೈತರಿಗೆ ವಿತರಿಸಿ ಮತ್ತೊಮ್ಮೆ ನಾವು ಬೀಜೋಪಚಾರ ಮಾಡಿ ಅದನ್ನು ಬಿತ್ತನೆ ಮಾಡಿದರೆ ನಾವು ಮತ್ತೊಮ್ಮೆ ಬಿತ್ತನೆ ಗಡ್ಡೆಗಳನ್ನು ಉತ್ಪಾದಿಸಿ ನಾವು ರೈತರಿಗೆ ಭಾಳಷ್ಟು ಇವತ್ತು ಅನುಕೂಲವಾದಂಥ ತಂತ್ರಜ್ಞಾನ. ಈ ತಂತ್ರಜ್ಞಾನ ದೇಶದಲ್ಲಿ ಪ್ರಪ್ರಥಮ. ನಮ್ಮ ಸ್ಥಳೀಯವಾಗಿ ರೈತರು ಮುಂದಿನ ದಿನಗಳಲ್ಲಿ ನಾವು ಅಪೇಕ್ಷಿಸಿದ ತಳಿಗಳನ್ನು ಯಾವುದಾದ್ರೂ ನಾವು ಬೇಕಾದರೆ ನಾವು ಉತ್ಪಾದನೆ ಮಾಡ್ಬೋದಾಗಿದೆ. ಸದ್ಯಕ್ಕೆ ನಾವು ಕುಫ್ರಿ ಜ್ಯೋತಿ, ಕುಫ್ರಿ ಹಿಮಾಲಿ ತಳಿ ಎರಡನ್ನೂ ನಾವು ಹೆಚ್ಚಾಗಿ ಅದನ್ನು ಒಂದು ಬೀಜೋತ್ಪಾದನೆ ಮಾಡಲಿಕ್ಕೆ ಒಂದು ಪ್ರೋತ್ಸಾಹನ ನೀಡ್ತಾ ಇದ್ದೇವೆ. ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚು ಇಳುವರಿ ಕೊಡುವಂಥ ತಳಿಗಳು ಮತ್ತು ಮೌಲ್ಯವರ್ಧನೆಗೆ ಸೂಕ್ತವಾದಂಥ ತಳಿಗಳನ್ನು ಸಹ ಈ ಒಂದು ಹೊಸ ನವೀನ ತಂತ್ರಜ್ಞಾನದ ಅಡಿಯಲ್ಲಿ ನಾವು ಹೊಸ ತಳಿಗಳನ್ನು ನಾವು ಹೆಚ್ಚಿನ ಒಂದು ಸಸಿಗಳನ್ನು ಉತ್ಪಾದನೆ ಮಾಡಲಿಕ್ಕೆ ಒಂದು ಸಂಶೋಧನೆಯನ್ನು ಮಾಡಿ ರೈತರಿಗೆ ವಿತರಿಸಿ ನಾವು ಅದಕ್ಕೆ ನೆರವಾಗ್ತೀವಿ ಅಂತ ಹೇಳಲಿಕ್ಕೆ ನಾನು ಭಾವಿಸ್ತಾ ಇದ್ದೇನೆ. ಜೊತೆಗೆ ತಾವೆಲ್ಲ ನೋಡ್ಬೋದು ಇಲ್ಲಿ ಶೂನ್ಯ ಸಂತಾನ ಗಡ್ಡೆಗಳ ನಂತರ ಸಂತಾನ 1ರ ಗಡ್ಡೆಗಳನ್ನು ಈ ಒಂದೇ ವರ್ಷದಲ್ಲಿ ನಾವು ಉತ್ಪಾದನೆ ಮಾಡಿ ಸಸಿಗಳು ರೈತರಿಗೆ ಈಗ ವಿತರಣೆ ಮಾಡ್ತಾ ಇದ್ದೀವಿ ಹಾಸನ ಜಿಲ್ಲೆಯಲ್ಲಿ. ಈ ಹಾಸನ ಜಿಲ್ಲೆಯಿಂದ ಇವತ್ತು 2 ಕಾಲಗಳಲ್ಲಿ ಉತ್ಪಾದನೆ ಮಾಡಲಿಕ್ಕೆ ಭಾಳ ಸೂಕ್ತವಾಗಿದೆ. ಮುಂಗಾರು ಹಂಗಾಮಿನಲ್ಲಿ ಮತ್ತು ಹಿಂಗಾರು ಹಂಗಾಮಿನಲ್ಲಿ ಬಹುಶಃ ಅಲ್ಲಿನ ವಾತಾವರಣ ಬಹಳ ಪೂರಕವಾಗಿದೆ ಆಲೂಗಡ್ಡೆ ಬೆಳೀಲಿಕ್ಕೆ. ಯಾಕೆಂದರೆ 18ರಿಂದ 20 ಡಿಗ್ರಿ ಉಷ್ಣಾಂಶ, ಒಂದು ತೇವಾಂಶ 70ರಿಂದ 80ರಷ್ಟು ತೇವಾಂಶ ಇದ್ದರೆ ಭಾಳ ಅತ್ಯುತ್ತಮವಾದಂಥ ವಾತಾವರಣ. ಇಂಥ ವಾತಾವರಣದಲ್ಲಿ ನಾವು ಅಂಗಾಂಶ ಕೃಷಿ ಸಸಿಗಳನ್ನು ಬಳಸಿ ಬೀಜೋತ್ಪಾದನೆ ಮಾಡಲಿಕ್ಕೆ ಭಾಳಷ್ಟು ಪ್ರಶಸ್ತವಾಗಿದೆ ವಾತಾವರಣ ಅಂತ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ.
ಇದ್ರ ಜೊತೆಗೆ ನಮಗೆ ಸುಮಾರು 100 ತಳಿಗಳಿದ್ದಾವೆ. ಅದರಲ್ಲಿ ಅತ್ಯುತ್ತಮವಾದಂಥ ತಳಿಗಳನ್ನು ಈಗಾಗಲೇ ನಾವು ಉತ್ಪಾದನೆ ಮಾಡಿ ನಮ್ಮ ಭಾಗಕ್ಕೆ ಶಿಫಾರಸನ್ನು ಮಾಡ್ತಾ ಇದೆ. ಬಣ್ಣದ ತಳಿಗಳಿಗೆ ಭಾಳಷ್ಟು ಬೇಡಿಕೆ ಇದೆ. ಬಣ್ಣದ ತಳಿಗಳು ಇವತ್ತು ಪ್ರಚಲಿತವಾಗ್ತಾ ಇದೆ. ನಮ್ಮಲ್ಲಿ ಸಾಮಾನ್ಯವಾದ ತಳಿಗಳು ಬಿಳಿ ವರ್ಣದ ಏನು ತಿರುಳಿರುವಂಥ ತಳಿಗಳನ್ನು ನಾವು ಈಗಾಗಲೇ ಕುಫ್ರಿ ಜ್ಯೋತಿ ಹಿಮಾಲಯನ ವಿಶೇಷತೆ ಏನಪ್ಪ ಅಂದರೆ ಕುಫ್ರಿ ಹಿಮಾಲಯನ್ ತಳಿ ಇದು. ಅದು ಅಂಗಮಾರಿ ರೋಗಕ್ಕೆ ಭಾಳಷ್ಟು ನಿರೋಧಕ ಶಕ್ತಿ ಇರ್ತದೆ. ಅದು ಏನು ವಾತಾವರಣದ ವೈಪರೀತ್ಯಗಳಿಂದ ಯಾವುದೇ ರೋಗ ಬರೋದಿಲ್ಲ. ಅಂಥ ತಳಿಗಳನ್ನು ನಾವು ಹೆಚ್ಚಾಗಿ ರೈತರಲ್ಲಿ ಶಿಫಾರಸು ಮಾಡಿ ಬೆಳೀಲಿಕ್ಕೆ ಒಂದು ಪ್ರೋತ್ಸಾಹವನ್ನು ನೀಡ್ತಾ ಇದ್ದೇವೆ. ಈ ಒಂದು ಹೊಸ ತಂತ್ರಜ್ಞಾನದಿಂದ ಮುಂದಿನ ದಿನಗಳಲ್ಲಿ ರೈತರು ಹೆಚ್ಚಿನ ಪ್ರದೇಶದಲ್ಲಿ ಬೀಜೋತ್ಪಾದನೆ ಮಾಡಿ ಒಂದು ಏನು ಡಬ್ಲಿಂಗ್ ಆಫ್ ಇನ್ಕಮ್ ಅಂತ ಏನು ಹೇಳ್ತೀವಿ, ಅವರ ಒಂದು ಆದಾಯವನ್ನು ದ್ವಿಗುಣಗೊಳಿಸಲಿಕ್ಕೆ ಈ ಒಂದು ತಂತ್ರಜ್ಞಾನ ಭಾಳ ಪೂರಕವಾಗಿದೆ. ಬಹುಶಃ ಮುಂದಿನ ದಿನಗಳಲ್ಲಿ ಕರ್ನಾಟಕ ರಾಜ್ಯಕ್ಕೆ ಬೇಕಾದಂಥ ಆಲೂಗಡ್ಡೆಯನ್ನು ಉತ್ಪಾದನೆ ಮಾಡಿ ಈ ಬೇರೆ ರಾಜ್ಯಗಳಿಗೂ ಸಹ ನಾವು ಪೂರೈಸುವ ಮಾಡಲಿಕ್ಕೆ ಒಂದು ಸಾಮರ್ಥ್ಯ ಶಕ್ತಿ ನಮ್ಮ ರೈತರಿಗೆ ಬರುತ್ತೆ ಅನ್ನೋದನ್ನು ಈ ತಂತ್ರಜ್ಞಾನದಿಂದ ನಾವು ಈ ಒಂದು ವಿಶ್ವವಿದ್ಯಾಲಯದಿಂದ ಈ ಒಂದು ದೊಡ್ಡ ಕೊಡುಗೆಯನ್ನು ರೈತ ಬಾಂಧವರಿಗೆ ಕೊಡ್ತಾ ಇದ್ದೀವಿ ಅಂತ ಹೇಳಲಿಕ್ಕೆ ನಾನು ಆಶಾದಾಯಕವಾಗಿ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಈ ಒಂದು ತಂತ್ರಜ್ಞಾನದ ವಿಚಾರವಾಗಿ ರೈತ ಬಾಂಧವರು ಹೆಚ್ಚಿನ ಮಾಹಿತಿಗೆ ನಮ್ಮ ಒಂದು ಸಂಶೋಧನಾ ಕೇಂದ್ರಕ್ಕೆ ಭೇಟಿ ನೀಡ್ಬೋದು. ಇದರ ಸಸಿಗಳು ನಾವು ಪೂರೈಕೆ ಮಾಡ್ತೀವಿ. ಅಂಗಾಂಶ ಕೃಷಿ ಬಾಟಲಿಗಳನ್ನು ಕೊಡ್ತೀವಿ. ಆಸಕ್ತ ನರ್ಸರಿ ಉದ್ಯಮದಾರರು ಅಥವಾ ನರ್ಸರಿ ಉತ್ಪಾದಕರು ಬಂದು ನಮ್ಮಲ್ಲಿ ಮಾಹಿತಿಯನ್ನು ಪಡೆದು ನರ್ಸರಿ ಉತ್ಪಾದನೆಯನ್ನು ಮಾಡಿ ಸಸಿಗಳನ್ನು ರೈತರಿಗೆ ಪೂರೈಸುವಂಥದ್ದು ಒಂದು ದೊಡ್ಡ ಉದ್ಯಮವಾಗಿ ಮಾರ್ಪಾಟಾಗ್ತಾ ಇದೆ. ಅದ್ರ ಜೊತೆಗೆ ಗೆಡ್ಡೆಗಳನ್ನು ಸಹ ಬೀಜ ಗೆಡ್ಡೆಗಳನ್ನು ಉತ್ಪಾದನೆ ಮಾಡಿ ಅವರ ಏನು 2,000 ಬೆಲೆ ನಿಗದಿ ಮಾಡಿ ನಿರ್ದಿಷ್ಟವಾದ ಬೆಲೆಗೆ ಮಾರಾಟ ಮಾಡಿ ಇವತ್ತು ಲಾಭದಾಯಕವಾಗಿ ಮಾಡುವಂಥ ಒಂದು ವ್ಯವಸ್ಥೆನೂ ಈ ಒಂದು ಹೊಸ ಒಂದು ಯೋಜನೆಯಲ್ಲಿ ಈ ಒಂದು ಸಂಶೋಧನೆಯಲ್ಲಿ ಇದೆ ಅಂತ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ನಮ್ಮ ಸಂಶೋಧನಾ ಕೇಂದ್ರ ನಮ್ಮ ಸಂಖ್ಯೆನೂ ಸಹ ರೈತ ಬಾಂಧವರು ಇಟ್ಕೋಬೋದು. 941810314445 ಈ ಒಂದು ಸಂಖ್ಯೆಗೆ ನಮ್ಮ ಕರೆ ಮಾಡಿ ನಾವು ಯಾವುದೇ ಮಾಹಿತಿಯನ್ನು ಕೊಡಲಿಕ್ಕೆ ಸಿದ್ಧ ಇದ್ದೇವೆ. ಆಸಕ್ತರು ನಮ್ಮ ಕ್ಷೇತ್ರಕ್ಕೆ ಭೇಟಿ ಕೊಟ್ಟು ನಮ್ಮ ಸಂಶೋಧನಾ ಕೇಂದ್ರಕ್ಕೆ ಮಾಹಿತಿಯನ್ನು ಕಲೆ ಹಾಕ್ಬೋದು. ನಾವು ಸಂಪೂರ್ಣ ಮಾಹಿತಿಯನ್ನು ತರಬೇತಿಯನ್ನು ನೀಡಲಿಕ್ಕೆ ನಾವು ಬಯಸ್ತೇವೆ. ಚಿಗುರು ಚಾನೆಲ್ಗೆ ನೀವಿನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಇನ್ನೂ ಹೊಸ ವಿಡಿಯೋಗಳನ್ನು ನೋಡಲು ಬೆಲ್ ಬಟನ್ ಕ್ಲಿಕ್ ಮಾಡಿ. ಹಾಗೆಯೇ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.